ಇವತ್ತಿನ ಬೆಳಗ್ಗೆ ಸುಮಾರು 6 ಗಂಟೆ ನಾನು ಮನೆಯಿಂದ ಹೊರಗೆ ಬಂದಾಗ ನನ್ನ ಮುಂದೆ ಇದ್ದದ್ದು ಒಂದು ಲೋಕವೇ ಅಲ್ಲ, ಅದು ಒಂದು ಕನಸಿನ ಜಗತ್ತು ಅಂತ ಅನ್ನಿಸ್ತು. ಮರಗಳು, ರಸ್ತೆಗಳು, ಮನೆ ಏನೂ ಕೂಡ ಕಾಣದೆ ಎಲ್ಲ ಕಡೆ ಮಂಜಿನಿಂದ ಮುಚ್ಚಿದ ಹಾಗೆ. ಇದು ಮಾತ್ರ ಪ್ರಕೃತಿಯ ಸೌಂದರ್ಯವೇ ಅಲ್ಲ, ಇದು ಮಲೆನಾಡಿನ ಹೃದಯ. ರಸ್ತೆಯಲ್ಲಿ ಯಾರೂ ಇಲ್ಲ, ಶಬ್ದ ಇಲ್ಲ, ಒಂದು ಮೌನ. ಆದರೆ ಅದು ಭಯದ ಮೌನ ಅಲ್ಲ, ಅದು ಶಾಂತಿಯಿಂದ ತುಂಬಿದ ಮೌನ. ನಗರದಲ್ಲಿ ಇದನ್ನು ಕಾಣೋದು ಕಷ್ಟ. ಅಲ್ಲಿ ಬೆಳಗ್ಗೆ ಅಂದರೆ ಶಬ್ದ, ಗದ್ದಲ, ಆತುರ. ಆದರೆ ಇಲ್ಲಿ ಬೆಳಗ್ಗೆ ಅಂದರೆ ಮೌನ, ತಂಪು, ನೆಮ್ಮದಿ. ಮಂಜಿನೊಳಗೆ ನಿಂತು ನೋಡುತ್ತಿದ್ದಾಗ ಹಳೆಯ ನೆನಪುಗಳು ಮನಸ್ಸಿಗೆ ಬಂದವು. ಬಾಲ್ಯದ ದಿನಗಳು, ಮಳೆ ಬಂದಾಗ ಮನೆ ಮುಂದೆ ನಿಂತ ಕ್ಷಣಗಳು. ಕೆಲವೊಮ್ಮೆ ಜೀವನವು ಹೀಗೆ ಇರುತ್ತೆ, ಮಂಜಿನಂತೆ ಅಸ್ಪಷ್ಟ. ಮುಂದೆ ಏನಿದೆ ಎನ್ನುವುದೇ ಕಾಣಿಸೋದಿಲ್ಲ, ಮಾರ್ಗ ಸ್ಪಷ್ಟವಾಗೋದಿಲ್ಲ. ಆದರೆ ಸ್ವಲ್ಪ ತಾಳ್ಮೆ ಇದ್ದರೆ ಸೂರ್ಯನ ಒಂದು ಕಿರಣ ಸಾಕು, ಎಲ್ಲವೂ ಸ್ಪಷ್ಟವಾಗುತ್ತೆ. ಅಷ್ಟರಲ್ಲಿ ಆಕಾಶದ ಅಂಚಿನಲ್ಲಿ ಚಿಕ್ಕ ಬೆಳಕು ಕಾಣಿಸಿತು. ಸೂರ್ಯ ನಿಧಾನವಾಗಿ ಮೇಲಕ್ಕೆ ಬಂತು. ಮಂಜು ಸ್ವಲ್ಪ ಸ್ವಲ್ಪವಾಗಿ ಕರಗತೊಡಗಿತು. ಮರಗಳು ಮತ್ತೆ ಸ್ಪಷ್ಟವಾದವು, ರಸ್ತೆ ಮತ್ತೆ ಕಾಣಿಸಿತು. ಇದು ದೊಡ್ಡ ಘಟನೆಯಲ್ಲ, ಯಾವ ವಿಶೇಷ ಆಚರಣೆಯೂ ಅಲ್ಲ. ಆದರೆ ಮಲೆನಾಡಿನ ಮಂಜಿನ ಬೆಳಿಗ್ಗೆ ನನಗೆ ಒಂದು ಪಾಠ ಕಲಿಸಿತು. ಜೀವನದಲ್ಲಿ ಎಷ್ಟು ಗದ್ದಲ ಇದ್ದರೂ ಸ್ವಲ್ಪ ಸಮಯ ತೆಗೆದು ಪ್ರಕೃತಿಯನ್ನು ಅನುಭವಿಸಬೇಕು. ಮಲೆನಾಡಿನ ಬೆಳಿಗ್ಗೆ ಅದು ಕೇವಲ ದೃಶ್ಯವಲ್ಲ, ಅದು ಒಂದು ಅನುಭವ. ಅದು ಮನಸ್ಸಿಗೆ ಸಿಗುವ ಶಾಂತಿ.